ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಸ್ವಲ್ಪ ಸಮಯ ಕರ್ತನಪ್ಪ ನಿನ್ನನ್ನು ಆರಾಧಿಸಿರು ದೇವರೇ. ನೀ ಕೊಟ್ಟಂತ ಅಪ್ಪ ಸಮಯಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಮುಂದಿನ ವಾಕ್ಯದ ಭಾಗವನ್ನು ಕೂಡ ಪವಿತ್ರಾತ್ಮನು ತಾನಿನ ಕರಗಳಲ್ಲಿ ಸಮರ್ಪಿಸಿ ಕೊಡ್ತಾ ಇದ್ದಾನೆಯ. ಹಲ್ಲೆಲೂಯ. ಅಪ್ಪ, ಜಾನ್ ಆಗಿರುವಂತ ಪ್ರತಿಯೊಬ್ಬ ಕರ್ತನಪ್ಪ, ಹೌದು ರಾಜ, ನಿಮ್ಮ ದಾಸರ ಮೂಲಕವಾಗಿ ನೀವು ಮಾತನಾಡು ಸ್ವಾಮಿ. ಕೇಳುವಂತ ಪ್ರತಿಯೊಬ್ಬರು ಕರ್ತನಪ್ಪ, ಹೌದು ರಾಜ, ಅದನ್ನ ಸರಿಯಾದ ರೀತಿಯಲ್ಲಿ ಅಪ್ಪ ತಿಳಿದುಕೊಂಡವರಾಗಪ್ಪ ಅಪ್ಪ ಲೋಕ ಸುವಾರ್ಥೀಕರಣ ಮಾಡಲುದವರೇ ಸಹ ಮಾಡು ಸ್ವಾಮಿ. ಪ್ರತಿಯೊಬ್ಬನು ಕೂಡ 5 ರೀತಿಯ ಬಲಗಳಿಂದ ತುಂಬಿಸಿ ನಡೆಸಿ ಎಂಬ ಬೇಡಿಕೊಳ್ತಾ ಇದ್ದಾನೆ. ನಿನ್ನ ನಾಮ ತಾನೇ ಮೈ ವಂದನೆ ಹಾಗೆ ಮಾಡಿ ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿನ್ನೊಬ್ಬನೇ ಸಲ್ಲಿಸಿದ ಆತರಿ ಇವರನ್ನ ಚರಿತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಬೆಳೆದೇನೆ ಸ್ವರ್ಗದ ತಂದೆ. ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಕಳೆದ ವಾರ ನಾವು ಈ ಸುವಾರ್ತ ಪತ್ರಿಕೆಯಲ್ಲಿ 1ನೇ ಭೇಟಿಯನ್ನ ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಾವೊಂದು 2 ವಿಷಯಗಳನ್ನ ನೋಡಿದ್ವಿ. ಅದು ಬಂದ್ಬಿಟ್ಟು, ಒಂದು, ಜನರು ಯಾಕೆ ದೇವರಿಂದ ಬೇರ್ಪಟ್ಟಿದ್ದಾರೆ ಅಂತ ಹೇಳಿ. ಮತ್ತೆ 2ನೇದಾಗಿ ನಾವು ನೋಡಿದ್ದು ಯಾಕಂತ ಹೇಳಿದ್ರೆ, ಅವರು ಅಸಂತೋಷವಾಗಿ ಈ ಅಸಂತೋಷ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿ ಸತ್ಯವೇದ ನಮ್ಗೆ ತುಂಬಾ ಸ್ಪಷ್ಟವಾಗಿ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಈ 2 ವಿಷಯಗಳನ್ನ ನೋಡಿದ್ವಿ. ಇವತ್ತು 3ನೇ ಪಾಯಿಂಟ್ ಅನ್ನ ನಾವು ನೋಡುವಾಗ, ಈ ಅಸಂತೋಷ ಎಲ್ಲಿಯವರೆಗೆ ಇರುತ್ತದೆ ಅಂತ. ದಯಮಾಡಿ ಜಾಯ್ನ್ ಆಗಿರೋರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಜಾಯ್ನ್ ಆಗಿದ್ದಾರೆ ಅನ್ನೋದಕ್ಕಿಂತ ಜಾಯ್ನ್ ಆಗಿರೋರು ಎಷ್ಟು ಮಟ್ಟಕ್ಕೆ ವಾಕ್ಯವನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ ಅನ್ನೋದೇ ಮುಖ್ಯವಾಗುತ್ತೆ. ಇಲ್ಲಿ ನಾವೇನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅನ್ನೋದು ಪ್ರತಿಯೊಂದು ವಾರನೂ ಕೂಡ ಆ ಒಂದು ಹರಿವಿನಲ್ಲಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ವಾರನೂ ಕೂಡ ಈ ಒಂದು ಸತ್ಯ ಸುವಾರ್ತೆನ ನಾವು ಕೇಳ್ತಾ ಇದ್ದೀವಿ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ಈ ಅಸಂತೋಷ ಅಂದ್ರೆ ಏನು ಅಂದ್ರೆ, ಇಡೀ ಪ್ರಪಂಚದಲ್ಲಿರುವಂತ ಒಂದು ಅಸಂತೋಷ ಅಂದ್ರೆ ಅದು ಶಾರೀರಿಕವಾಗಿ ಎಲ್ಲ ನಾನು ಮಾತನಾಡ್ತಿರೋದು. ಆತ್ಮಿಕವಾಗಿ ಅದೇ ಯೇಸು ಸ್ವಾಮಿ ಹೇಳ್ತಾರಲ್ಲ, ನಾನು ಕೊಡುವಂತ ಶಾಂತಿ, ನಾನು ಕೊಡುವಂತ ಸಮಾಧಾನ ಲೋಕ ರೀತಿಯಾದಂಥದ್ದಲ್ಲ ಅಂತ. ಲೋಕ ಕೊಡೋ ರೀತಿಯಲ್ಲಿ ನಾನು ಕೊಡಲ್ಲ ಅಂತ. ಸೊ ಈ ಲೋಕದಲ್ಲಿ ಸಿಗುವಂತ ಶಾಂತಿ ಸಮಾಧಾನ ಕೂಡ ಇದೆ, ಇಲ್ಲ ಅಂತ ಅಲ್ಲ. ಯಾರು ಕೇಳಿದ್ರು ಕೂಡ ನಾನಿವತ್ತು ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲ ಅಂತ ಏನು ಯಾರು ಹೇಳೋದಿಲ್ಲ. ಮತ್ತೆ ಸಮಸ್ಯೆ, ಮತ್ತೆ ಚೆನ್ನಾಗಿರ್ತಾರೆ, ಸಂತೋಷ ದುಃಖ ಅನ್ನುವಂಥದ್ದು ಬಂದು ಹೋಗ್ತಾ ಇರುತ್ತೆ ಅವ್ರ ಜೀವನದಲ್ಲಿ. ಆದ್ರೆ ಯಾವಾಗ್ಲೂ ಕರ್ತನಲ್ಲಿ ಸಂತೋಷಿಸಿರಿ ಅಂತ ಪೌಲನು ಹೇಳುವ ಹಾಗೆ, ನಮ್ಮ ನಿಜವಾದ ಸಂತೋಷ, ನಮ್ಮಿಂದ ಎಂದಿಗೂ ಕೂಡ ದೂರವಾಗದಿರುವಂತಹ ಸಂತೋಷದ ಬಗ್ಗೆ ನಾವು ಮಾತನಾಡ್ತಾ ಇರೋದು. ಈ ಅಸಂತೋಷ ಎಲ್ಲಿಯವರೆಗೆ ಇರುತ್ತೆ ಅಥವಾ ಈ ದುಃಖ ಎಲ್ಲಿಯವರೆಗೆ ಇರುತ್ತೆ ಅಂತ ನಾವು ನೋಡುವಾಗ 3 ವಿಷಯಗಳನ್ನ ನೋಡೋಣ. ಈಗಲೂ ಮುಂದುವರಿಯುತ್ತಿದೆ ಅಂತ ಹೇಳಿ, ಈ ಅಸಂತೋಷ ಈಗಲೂ ಕೂಡ ಇದೆ, ಈಗ ಅದು ಮುಂದುವರಿತಾ ಇದೆ. ಇನ್ನು ಯಾವಾಗ ಪ್ರಾರಂಭವಾಗಿದ್ದು? ಏದೇನ್ ತೋಟದಲ್ಲಿ ಪ್ರಾರಂಭವಾಗಿದ್ದು. ಈ ಅಸಂತೋಷ, ಅಸಮಾಧಾನ, ದುಃಖ ಇವೆಲ್ಲವೂ ಕೂಡ ಏದೇನ್ ತೋಟದಲ್ಲಿ ಪ್ರಾರಂಭವಾಯಿತು. ದೇವರಿಂದ ಜನರು ದೂರವಾದಾಗ ಪ್ರಾರಂಭವಾಗಿದ್ದು. ಸೊ ಎಫೆಸಿ 2ನೇ ಅಧ್ಯಾಯ 1-2 ಹೇಳುತ್ತೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ ಹೇಳಿ. ಯಾರಿವನು? ಈ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ವ್ಯಕ್ತಿ ಇದಾನಲ್ಲ, ಇವನ್ ಯಾರು? ಈ ಅಧಿಪತಿ ಯಾರು ಅಂದ್ರೆ ಸೈತಾನನ ಇರೋದ್ರಿಂದಲೇ. ಈಗ ಏದೇನ್ ತೋಟದಲ್ಲಿ ಸೈತಾನ ಇದ್ದ, ಈಗಲೂ ಇದ್ದಾನೆ. ಕ್ರಿಸ್ತನು ಬರೋ ತನಕನೂ ಕೂಡ ಸೈತಾನನು ಈ ಲೋಕದಲ್ಲಿ ಇರ್ತಾನೆ.
ಯೇಸು ಕ್ರಿಸ್ತನು ನಮಗೆ ಸಂತೋಷ ಕೊಡಕ್ ಬಂದ್ರೆ ಸೈತಾನನು ನಮಗೆ ದುಃಖ ಕೊಡಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಈ ಒಂದು ಮಧ್ಯಾಕಾಶದಲ್ಲಿರುವಂತಹ ಸೈತಾನನು ನಂಬಲೊಲ್ಲದವರಿಗೆ, ಯಾರೆಲ್ಲ ಯೇಸುವನ್ನ ನಂಬ್ತಾ ಇಲ್ವೋ ಅವ್ರಿಗೆ ಅವಿಧೇಯತೆಗೆ ಪ್ರೇರೇಪಿಸ್ತಾ ಇದ್ದಾನೆ. ಇವತ್ತು ಇಡೀ ಪ್ರಪಂಚ ಯೇಸು ಕ್ರಿಸ್ತನ ವಿರುದ್ಧವಾಗಿ ಇದೆ. ಇವತ್ತು ಇಡೀ ಪ್ರಪಂಚ ಅಂದ್ರೆ ಯೇಸುವನ್ನ ನಂಬದಿರುವಂತಹ ಇಡೀ ಪ್ರಪಂಚ ಜನರು ದೇವರ ಮಕ್ಕಳಿಗೆ ವಿರುದ್ಧವಾಗಿ ಇದ್ದಾರೆ. ಕಾರಣ ಏನು ಅಂದ್ರೆ ಅದರ ಹಿಂದೆ ಸೈತಾನನಿದ್ದಾನೆ. ಅದಕ್ಕೋಸ್ಕರನೇ ಈ ಅಸಂತೋಷ ಅನ್ನೋದು ಇನ್ನೂ ಮುಂದುವರಿತಾ ಇದೆ. ಎರಡನೇದಾಗಿ ಇದು ಇನ್ನೂ ಹದಗೆಡುತ್ತೆ ಅಂತ. ಏನ್ ಇನ್ನೂ ಹದಗೆಡುತ್ತೆ? ನಾವು ಸಂತೋಷವನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಷ್ಟು ಕೂಡ ಖಂಡಿತವಾಗ್ಲೂ ಇದು ಹದಗೆಡ್ತಾ ಇರುತ್ತೆ. ಇದು ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ ಅಂತ ಹೇಳಿದ್ರೆ ಕ್ರಿಸ್ತನಿಂದ ಹೊರಗಡೆ ಖಂಡಿತ ಪರಿಹಾರ ಇಲ್ಲ. ಮತ್ತಾಯ 11:28-29 ಯೇಸು ಕ್ರಿಸ್ತನ್ ಹೇಳುವಂತ ಮಾತು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಅಂತ. ಯಾರನ್ನ ಕರೀತಾ ಇದ್ದಾರೆ ದೇವರು? ಕಷ್ಟಪಡೋರಿಗೆ, ಹೊರೆ ಹೊತ್ತವರಿಗೆ, ಯಾರು ಅಸಮಾಧಾನದಿಂದ, ಯಾರು ದುಃಖದಲ್ಲಿ ಇದ್ದಾರೋ, ಯಾರು ಕತ್ತಲೆಯಲ್ಲಿ ಪಾಪದಲ್ಲಿ ಇದ್ದುಕೊಂಡು ಸಮಸ್ಯೆಗಳಲ್ಲಿ ಇದ್ದಾರೋ ಪ್ರತಿಯೊಬ್ಬರನ್ನ ಕೂಡ ದೇವರು ಕರೀತಾ ಇದ್ದಾರೆ. ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿಮ್ಗೆ ಸಮಾಧಾನ ಕೊಡ್ತೇನೆ, ನಾನು ನಿಮ್ಗೆ ರಕ್ಷಣೆ ಕೊಡ್ತೇನೆ, ಲೋಕ ಕೊಡದೇ ಇರೋದನ್ನ ನಾನು ಕೊಡ್ತೇನೆ, ನನ್ನ ಬಳಿಗೆ ಬನ್ನಿರಿ. ಸೈತಾನನು ಕೊಡಕ್ಕಾಗದೇ ಇರೋದನ್ನ ನಾನು ಕೊಡ್ತೀನಿ, ನನ್ನ ಬಳಿಗೆ ಬನ್ನಿರಿ ಅಂತ ಯೇಸು ಸ್ವಾಮಿ ಕರೀತಾ ಇರೋದು. ಸೊ ಆತನ ಕರೆಯುವಿಕೆಯನ್ನ ಯಾರು ಅರ್ಥ ಮಾಡ್ಕೊಳ್ತಿದಾರೋ ಅವರು ರಕ್ಷಣೆ ಹೊಂದೋದಕ್ಕೆ, ಅವರು ಸಂತೋಷ ಸಮಾಧಾನ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಇದು ಹದಗೆಡ್ತಾ ಇರೋದು ಏನಕ್ಕೆ ಅಂದ್ರೆ ಇವರೆಲ್ಲರೂ ಕೂಡ ಇನ್ನೂ ಕಷ್ಟ ಪಡ್ತಾ ಇದ್ದಾರೆ, ಹೊರೆ ಹೊತ್ತಾ ಇದ್ದಾರೆ. ಅವರ ಕಷ್ಟವನ್ನ, ಹೊರೆನ ತೆಗೆದು ಹಾಕುವಂತಹ ದೇವರು ಈ ಲೋಕದಲ್ಲಿ ಯೇಸುವನ್ನು ಬಿಟ್ರೆ ಬೇರೆ ಯಾರು ಇಲ್ಲ. ಆದ್ರೆ ಈ ಜನರು ಕ್ರಿಸ್ತನ ಬಳಿಗೆ ಬರೋದನ್ನ ಬಿಟ್ಟು ಬೇರೆ ಬೇರೆಯವರ ಬಳಿಗೆ ಹೋಗ್ತಾ ಇರೋದ್ರಿಂದ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಮೂರನೇದಾಗಿ ನಾವು ನೋಡುವಾಗ, ನಾವು ಪರಿಹರಿಸಲು ಪ್ರಯತ್ನಿಸಿದಷ್ಟು ಹದಗೆಡುತ್ತದೆ ಅಂತ ಹೇಳಿ, ನಾವಾಗಿ ಸಂತೋಷ ಸಮಾಧಾನವನ್ನು ಹುಡುಕೊಂಡು, ಕೆಲವರು ಹಣದಲ್ಲಿ ಸಂತೋಷ ಹುಡುಕ್ತಾರೆ, ಕೆಲವರು ಮದುವೆಯಲ್ಲಿ ಸಂತೋಷ ಹುಡುಕ್ತಾರೆ, ಕೆಲವರು ಮಕ್ಕಳಲ್ಲಿ ಸಂತೋಷ ಹುಡುಕ್ತಾರೆ, ಅಥವಾ ಕೆಲವರು ಒಳ್ಳೆ ಜಾಬ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಂತೋಷವನ್ನು ಹುಡುಕ್ತಾರೆ. ಅಂದ್ರೆ ನನ್ನ ಸಂತೋಷ ಇದು, ನನ್ನ ಗುರಿ ಇದು, ನಾನು ಅದನ್ನ ಸಾಧಿಸಿದ್ರೆ ನಾನು ತುಂಬಾ ಸಂತೋಷವಾಗಿ ಖುಷಿಯಾಗಿರ್ತೇನೆ ಅಂತ ಹೇಳ್ಬಿಟ್ಟು ಸಾಧನೆ ಮಾಡಿದ್ಮೇಲೆ ಕೂಡ ಇವಾಗ ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ತಾರೆ. ಮತ್ತೆ ಅವರು ಎಷ್ಟೋ ನೋವು ತಿಂತಾರೆ, ಎಷ್ಟೋ ಕಷ್ಟ ಪಡ್ತಾರೆ. ಅನೇಕರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡು ಸಾಯ್ತಾರೆ. ಹಣ ಸಮಾಧಾನ ಕೊಡಲ್ಲ. ನಾವ್ ಅನ್ಕೊಳ್ತೀವಿ ಹಣ ಸಮಾಧಾನ ಕೊಡುತ್ತೆ, ಅಥವಾ ಸಂಬಂಧಗಳು ಸಮಾಧಾನ ಕೊಡುತ್ತೆ, ಅಥವಾ ಈ ಲೋಕದಲ್ಲಿ ಇರುವಂತ ಯಾವುದೇ ವಸ್ತು, ಯಾವುದೇ ಅಧಿಕಾರ ನಮಗೆ ನಿಜವಾದ ಸಂತೋಷ ಸಮಾಧಾನವನ್ನು ಕೊಡೋದಕ್ಕೆ ಆಗೋದಿಲ್ಲ. ಆತರ ಕೊಡೋದಾಗಿದ್ರೆ ಇವತ್ತು ಶ್ರೀಮಂತರು ಯಾರು ಸಾಯ್ತಾ ಇರ್ಲಿಲ್ಲ ಆತ್ಮಹತ್ಯೆಗಳು ಮಾಡ್ಕೊಂಡು. ಇವತ್ತು ಈ ಲೋಕದಲ್ಲಿ ಅವ್ರು ಅನ್ಕೊಂಡಿದ್ದನ್ನ ಸಾಧಿಸಿದ ಮೇಲೆ ಕೂಡ ಯಾರು ಸಹಾಯಕ್ಕೆ ಹೋಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಈ ಅಸಂತೋಷ ಅನ್ನೋದು ಎಲ್ಲಿವರೆಗೆ ಇರುತ್ತಂದ್ರೆ, ಈಗಿದೆ ಅದಿನ್ನೂ ಜಾಸ್ತಿ ಆಗುತ್ತೆ. ಮತ್ತು ನಾವೆಷ್ಟು ಪ್ರಯತ್ನ ಮಾಡ್ತೀವೋ ಕ್ರಿಸ್ತನಿಂದ ಹೊರಗಡೆ ಇದ್ದು ಸಂತೋಷವಾಗಿರೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಸಮಸ್ಯೆಗಳಿನ್ನೂ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೆನಪಿಟ್ಕೋಬೇಕು. ಮತ್ತೆ 4ನೇ ಮೈನ್ ಪಾಯಿಂಟ್ ಅನ್ನ ನೋಡುವಾಗ, ಹಾಗಾದ್ರೆ ಯಾಕೆ ಈ ಅಸಂತೋಷ ನಮ್ಮನ್ನ ಬಿಟ್ಟು ಹೋಗ್ತಿಲ್ಲ ಅಂತ. ಈ ಲೋಕದಲ್ಲಿ ಸುಮಾರು 700 ಕೋಟಿಗಿಂತ ಅಧಿಕ ಜನರಿದ್ದಾರೆ. ಒಟ್ಟು ಜನಸಂಖ್ಯೆ 700 ಕೋಟಿಗಿಂತ ಜಾಸ್ತಿ ಇದ್ದಾರೆ. ಇಷ್ಟು ಜನರು ಅಸಂತೋಷವಾಗಿರೋದಕ್ಕೆ ಅಥವಾ ದುಃಖದಲ್ಲಿರೋದಕ್ಕೆ ಕಾರಣ ಏನು? ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತಲ್ವಾ? ಕಾರಣ ಇಲ್ಲದೆ ಯಾವುದು ಇರೋದಿಲ್ಲ, ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ. ಸೊ ಹಾಗಾಗಿ ಈ ಅಸಂತೋಷ ಬಿಟ್ಟು ಹೋಗದೆ ಇರೋದಕ್ಕೆ ಕಾರಣ ಏನು ಅಂತ ನಾವು ನೋಡುವಾಗ, ಒಬ್ಬ ವ್ಯಕ್ತಿ ಇದ್ದಾನೆ. ಮೊದಲನೇದಾಗಿ ನಾವು ನೋಡುವಾಗ ಅಸಂತೋಷವನ್ನು ಉಂಟು ಮಾಡುವ ಜೀವಿ ಅಸ್ತಿತ್ವದಲ್ಲಿದ್ದಾನೆ ಅಂತ. ಆ ಜೀವಿ ಯಾರು ಅಂದ್ರೆ ಸೈತಾನ. ಎರಡನೇದಾಗಿ ಸತ್ಯವೇದದಲ್ಲಿ ಆ ಹೆಸರು ಕಂಡು ಬರುತ್ತದೆ. ಆ ವ್ಯಕ್ತಿ ಯಾರು? ಸಂತೋಷವಾಗಿರುವಂತವರ ಜೀವಿತದಲ್ಲಿ ಯಾವ ರೀತಿ ಸೈತಾನ ಅಸಮಾಧಾನವನ್ನು ಉಂಟು ಮಾಡ್ತಾನೆ, ದುಃಖವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬೈಬಲ್ ಹೇಳುತ್ತೆ ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ.
ಕೇವಲ ಬೈಬಲ್ ಮಾತ್ರ ಇದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಮಾತನಾಡುತ್ತೆ. ಪ್ರಕಟಣೆ 22ನೇ ವಚನದಲ್ಲಿ ನಾವು ನೋಡುವಾಗ, ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪವನ್ನು ಹಿಡಿದು 1000 ವರುಷ ಬಂಧನದಲ್ಲಿಟ್ಟನು ಅಂತ ಹೇಳಿ. ಇದು ಅಂತ್ಯದಲ್ಲಿ ಯೇಸು ಕ್ರಿಸ್ತನು ಬಂದು ಪರಲೋಕಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ಮೇಲೆ ನಡೆಯುವಂತ ಕೆಲಸ. ಆದ್ರೆ ಅಲ್ಲಿಯವರೆಗೂ ಆ ಪಿಶಾಚನು, ಆ ಸೈತಾನನು, ಆ ಪುರಾತನವಾದ ಘಟ ಸರ್ಪ ಈ ಲೋಕದಲ್ಲಿ ಇದ್ದಾನೆ. ಅವನ ಹೆಸರು ನಾನಾ ವಿಧವಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಯೋಬ 1:8 ನಾವು ನೋಡಿದ್ರೆ ಸೈತಾನ ಅಂತ, ಮತ್ತಾಯ 25:41 ನೋಡಿದ್ರೆ ಈ ಪಿಶಾಚನಿಗೂ ಅವನ ದೂತರಿಗೂ ಮಾಡಿರುವಂತ ಈ ನರಕಕ್ಕೆ ಹೋಗಿ ಅಂತ. ದೆವ್ವಗಳು ಎಫೆಸ 6:12 ನಮ್ಮ ಯುದ್ಧ ದೆವ್ವಗಳ ಜೊತೆಗೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಸೈತಾನ, ಪಿಶಾಚ, ದೆವ್ವ ಇದೆಲ್ಲ ಆ ಸೈತಾನನಿಗೆ ಸಂಬಂಧಪಟ್ಟ ಹೆಸರುಗಳು ಅಂತ ನೋಡ್ತಿದ್ವಿ. ಇವನು ಈ ಲೋಕದಲ್ಲಿ ಇರೋದ್ರಿಂದಲೇ ಜನರು ಸಂತೋಷವಾಗಿರೋದಕ್ಕೆ ಆಗ್ತಾ ಇಲ್ಲ. ಅದೇ ನಾವು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋದ್ಮೇಲೆ ಪರಲೋಕದಲ್ಲಿ ಸೈತಾನನು ಇರೋದೇ ಇಲ್ಲ, ಅವನಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪರಲೋಕ ಸಂತೋಷವಾಗಿರುತ್ತೆ, ಜನರೆಲ್ಲರೂ ಕೂಡ ಸಂತೋಷವಾಗಿರ್ತಾರೆ. ಪಿಶಾಚನು, ಈ ಸೈತಾನನ ಲೋಕದಲ್ಲಿ ಇರೋದ್ರಿಂದಲೇ ಅವನು ಜನರನ್ನ ನಾಶನದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಜನರು ಸಂತೋಷವಾಗಿರೋದು ಸೈತಾನನಿಗೆ ಇಷ್ಟ ಇಲ್ಲ, ಅದರಲ್ಲೂ ಕ್ರಿಸ್ತನಲ್ಲಿರೋದು ಅವನಿಗೆ ಇಷ್ಟ ಇಲ್ಲ. ಮೂರನೇದಾಗಿ ನಾವು ನೋಡುವಾಗ ಅವನು ಯಾವಾಗ ಕಾಣಿಸಿಕೊಂಡನು ಅಂತ ಬೈಬಲ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಈ ಭೂಲೋಕದಲ್ಲಿ ಇದಕ್ಕೆಲ್ಲ ಉತ್ತರಗಳು ನಮಗೆ ಸಿಗಲ್ಲ. ಈ ಭೂಲೋಕದಲ್ಲಿ ನಾವೆಷ್ಟು ಹುಡುಕಿದ್ರು ಕೂಡ ಜನರು ಯಾಕೆ ಅಸಂತೋಷವಾಗಿದ್ದಾರೆ, ಜನರು ಯಾಕೆ ಹುಟ್ಟಿದ್ದಾರೆ, ಯಾಕೆ ಬದುಕ್ತಿದ್ದಾರೆ, ಯಾಕೆ ಸಾಯ್ತಿದ್ದಾರೆ, ಸತ್ ಮೇಲೆ ಎಲ್ಲಿಗೆ ಹೋಗ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಟಿವಿಗಳಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಡಿಬೇಟ್ ಗಳನ್ನ ಮಾಡ್ತಿರ್ತಾರೆ. ಆದ್ರೆ ಈ ಸೇವಕರು ಹೋಗೋರು ಕೂಡ ಅರ್ಧಂಬರ್ಧ ತಿಳುವಳಿಕೆಯಿಂದ ಹೋಗಿ ಕೂತ್ಕೊಂಡಿರ್ತಾರೆ. ಅವ್ರು ಹಾಕುವಂತ ಆ ಕ್ರಾಸ್ ಕ್ವಶನ್ಗೆ ಸರಿಯಾಗಿ ಉತ್ತರ ಕೊಡಕ್ಕಾಗದೆ ಅವರು, ಈಗ ಒಬ್ಬ ಪಾಸ್ಟ್ರು ಅಲ್ಲಿ ಕೂತ್ಕೊಂಡು ಟಿವಿ ಚಾನಲ್ ಅಲ್ಲಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಪಾಸ್ಟರ್ ಏನಾದ್ರೂ ಹೇಳುವಾಗ ಅದನ್ನ ತಗೊಳಲ್ಲ. ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರಾಸ್ ಕ್ವಶನ್ ಆಗ್ಬಿಟ್ಟು ಅವ್ರನ್ನ ಕನ್ಫ್ಯೂಸ್ ಮಾಡ್ತಾರೆ. ಅಲ್ಲಿ ಹೋದಾಗ ಅವ್ರು ಕೇಳೋದಕ್ಕೆಲ್ಲ ಉತ್ತರ ಕೊಟ್ಕೊಂಡೆಲ್ಲ ಇರ್ಬೇಕಾಗಿರೋದು. ಬೈಬಲ್ ಹೇಳುವಂತಹ ಸತ್ಯವನ್ನ ನಾವು ಪ್ರಶ್ನೆ ಮಾಡ್ಬೇಕು. ಅವ್ರಿಗೆ ಅವರ ಧರ್ಮದಲ್ಲಿ, ಅವರ ಜಾತಿಯಲ್ಲಿ, ಅವರ ದೇವರಲ್ಲಿ ಏನ್ ಸಿಗ್ತಾ ಇದೆ, ಏನಕ್ಕೆ ಅವರು ಸರಿ, ನಮ್ದು ಹಳೆಯ ಧರ್ಮ, ನಮ್ಮ ಪೂರ್ವಿಕರಿಂದ ಇದು 2000 ವರ್ಷಗಳ ಹಿಂದೆಯಿಂದಲೂ ಇರುವಂತಹ ಧರ್ಮ, ನಮ್ಮ ಹಿಂದೂ ಧರ್ಮನೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಅವರು ತರ್ಕ ಮಾಡ್ತಾರೆ. ಆದ್ರೆ ಹಳೇದ ಹೊಸದ ಅಲ್ಲ, ಎಲ್ಲವೂ ಬೈಬಲ್ ಇಂದ ಪ್ರಾರಂಭವಾಗಿರೋದು. ಮೊದಲ ಮನುಷ್ಯನೇ ಬೈಬಲ್ ಇಂದ ಪ್ರಾರಂಭವಾಗಿರೋದು. ಅದೇ ಅವರ ಹಳೆಯ ಧರ್ಮ. ಮನುಷ್ಯ ಯಾವ ರೀತಿ ಹುಟ್ಟು ಬಂದ ಅಂತ ಹೇಳುತ್ತಾ ಒಬ್ಬೊಬ್ರು ಒಂದೊಂದು ಕಟ್ಟುಕತೆಗಳನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಬೈಬಲ್ ಅಲ್ಲಿ ಎಷ್ಟು ಸ್ಪಷ್ಟವಾಗಿದೆ, ಮನುಷ್ಯನ ಸೃಷ್ಟಿಯಾಗ್ಲಿ, ಭೂಲೋಕದ ಸೃಷ್ಟಿಯಾಗ್ಲಿ, ಪರಲೋಕದ ವಿಷಯಗಳಾಗ್ಲಿ, ದೇವರ ವಿಷಯ ಆಗ್ಲಿ, ಪಾಪದ ವಿಷಯ ಆಗ್ಲಿ, ಜನರು ಇಷ್ಟು ಕಷ್ಟಪಡ್ತಿರೋ ವಿಷಯ ಆಗ್ಲಿ, ಮನುಷ್ಯರು ಯಾಕೆ ಸಾಯ್ಬೇಕು ಅನ್ನೋ ವಿಷಯ ಆಗ್ಲಿ, ಸತ್ ಮೇಲೆ ಎಲ್ಲೋ ಹೋಗ್ತಾರೆ ಅನ್ನೋ ವಿಷಯ ಆಗ್ಲಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾದ್ರೆ, ಆದ್ರೆ ಇವ್ರು ಚರ್ಚೆ ಮಾಡೋದೇನು, ಬರೀ ಜಾತಿ ಬಗ್ಗೆ ಚರ್ಚೆ ಮಾಡ್ತಾರೆ, ಬರೀ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾರೆ. ಧರ್ಮ ಶಾಶ್ವತ ಅಲ್ಲ, ಜಾತಿ ಶಾಶ್ವತ ಅಲ್ಲ. ಹುಟ್ಟಕ್ ಮುಂಚೆ ನಮಗೆ ಜಾತಿ ಧರ್ಮ ಇಲ್ಲ, ಸತ್ ಮೇಲೆ ನಮಗೆ ಜಾತಿ ಧರ್ಮ ಇರೋದಿಲ್ಲ, ಅದರ ಅವಶ್ಯಕತೆ ಇರಲ್ಲ. ಈ ಭೂಲೋಕದಲ್ಲಿ ನಾವು ಇಂಡಿಯಾದಲ್ಲಿ ಹುಟ್ಟಿದಕ್ಕೆ ನಮಗೊಂದು ಜಾತಿ, ನಮಗೊಂದು ಧರ್ಮ. ಅದೇ ನಾವು ಒಂದ್ ವೇಳೆ ಬೇರೆ ದೇಶದಲ್ಲಿ ಹುಟ್ಟಿದ್ರೆ ಯಾವ ಜಾತಿ ಧರ್ಮನೂ ಇರ್ತಿರ್ಲಿಲ್ಲ. ನೀನ್ ಹಿಂದೂ ಅಲ್ಲಿ ಹುಟ್ಟಿದಕ್ಕೆ ಹಿಂದೂ ಧರ್ಮ, ಹಿಂದೂ ಜಾತಿ. ನೀನ್ ಮುಸ್ಲಿಂ ಅಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಧರ್ಮ, ಮುಸ್ಲಿಂ ಜಾತಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ್ದು ನಿಜವಾದದ್ದು, ಯಾವ್ದು ಶಾಶ್ವತವಾದದ್ದು ಅನ್ನೋದನ್ನ. ಸೊ ಈ ಸೈತಾನ ಯಾವಾಗ ಕಾಣಿಸ್ಕೊಂಡ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಒಬ್ಬ ದೂತನು ಪರಲೋಕದಲ್ಲಿ ಭ್ರಷ್ಟನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ದೆವ್ವ, ಈ ಸೈತಾನ ಬೇರೆ ಎಲ್ಲಿಂದಲೂ ಬಂದಿಲ್ಲ. ದೇವರು ಸೃಷ್ಟಿ ಮಾಡಿರುವಂತಹ ದೂತರುಗಳಲ್ಲೇ ಒಬ್ಬನು ಭ್ರಷ್ಟನಾಗಿರೋದು. ಈಗ ಪಾಪಿ, ಆ ಪಾಪ ಎಲ್ಲಿಂದ ಬಂತು, ಈ ಲೋಕದಲ್ಲಿ ಪಾಪ ಎಲ್ಲಿಂದ ಬಂತು? ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಆದಿ ಮನುಷ್ಯ, ದೇವರು ಸೃಷ್ಟಿ ಮಾಡಿರುವಂತ ಮನುಷ್ಯನೇ ಒಬ್ಬನು ಪಾಪ ಮಾಡ್ದ. ಆ ಮೊದಲ ಮನುಷ್ಯ ಆದಮ ಪಾಪ ಮಾಡಿದ್ರಿಂದಲೇ ಆ ಪಾಪವು ಎಲ್ಲರ ಮೇಲೆ ಬಂತು. ಅದೆಲ್ಲ ಶಾಪವಾಗಿ ಮನುಷ್ಯರ ಮೇಲೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಹಾಗೇನೆ ಈ ಸೈತಾನ ಎಲ್ಲಿಂದ ಬಂತ ಅಂತ ಹೇಳಿದ್ರೆ ಪರಲೋಕದಿಂದ. ಕೆಲವರು ಹೇಳ್ತಾರೆ, ಹಾಗಾದ್ರೆ ಸೈತಾನನ ದೇವರೇ ಸೃಷ್ಟಿ ಮಾಡಿದ್ರ ಅಂದ್ರೆ ಸೈತಾನ ಸೃಷ್ಟಿ ಮಾಡಿಲ್ಲ. ಹಾಗಾದ್ರೆ ದೇವ್ರು ಪಾಪಿನ ಸೃಷ್ಟಿ ಮಾಡಿದ್ರ? ಇಲ್ಲ, ದೇವರು ಪರಿಶುದ್ಧನನ್ನೇ ಸೃಷ್ಟಿ ಮಾಡಿದ್ದು, ನೀತಿವಂತನನ್ನೇ ಸೃಷ್ಟಿ ಮಾಡಿದ್ದು, ದೇವರ ಹಾಗೆ ಇರುವ ವ್ಯಕ್ತಿಯನ್ನೇ ಸೃಷ್ಟಿ ಮಾಡಿದ್ದು. ಅವನು ಪಾಪ ಮಾಡಿ ಪಾಪಿಯಾಗಿದ್ದು. ಪರಲೋಕದಲ್ಲಿರುವ ದೇವದೂತರುಗಳು ಕೂಡ ಎಲ್ಲರೂ ಕೂಡ ತುಂಬಾ ದೇವರ ಮಹಿಮೆಯಲ್ಲಿ ಅವರು
ಇದ್ರು. ಆದ್ರೆ ಆ ದೂತರಲ್ಲಿ ಒಬ್ಬ ಪ್ರಧಾನ ದೂತ ಲೂಸಿಫರ್ ಅನ್ನು ದೇವರ ವಿರುದ್ಧವಾಗಿ ಆಲೋಚನೆ ಮಾಡಿ ಭ್ರಷ್ಟನಾಗಿದ್ದು ಯೆಹೆಜ್ಕೇಲ ಪತ್ರಿಕೆ ಪುಸ್ತಕದಲ್ಲಿ 28:14-19 ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 15ರಲ್ಲಿ ನಾವು ನೋಡಿದ್ರೆ, ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ಅಂತ ದೇವದೂತನ ಬಗ್ಗೆ, ಲೂಸಿಫರ್ ಬಗ್ಗೆ ಬರೆದಿರೋದು. 16, ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ, ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆರೂಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು ಅಂತ ಹೇಳಿ. ಸೊ ಇದನ್ನ ಪೂರ್ತಿ ವಚನಗಳನ್ನ ನಾವು ಓದುವಾಗ ಯಾವ ರೀತಿ ಒಬ್ಬ ಕೆರೂಬಿ ಅಂದ್ರೆ ಏನು, ಒಬ್ಬ ದೂತ, ಆ ದೂತ ಯಾವ ರೀತಿ ದೇವರ ವಿರುದ್ಧವಾಗಿ ಪಾಪ ಮಾಡ್ದ, ಅವನಲ್ಲಿ ಯಾವ ರೀತಿ ಗರ್ವ ಬಂತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿನೇ ಅವನು ಪಾಪಿಯಾಗಿ ಈ ಲೋಕಕ್ಕೆ ತಳ್ಳಲ್ಪಟ್ಟ ಎಂಬುದಾಗಿ ನೋಡ್ತೇವೆ. ಮತ್ತೆ ಅವನ ಬಗ್ಗೆ ನಾವಿನ್ನು ನೋಡುವಾಗ ಇಲ್ಲಿ ಅವನನ್ನು ವಾಯುಮಂಡಲಕ್ಕೆ ಎಸೆಯಲಾಯಿತು ಎಂಬುದಾಗಿ ಎಫೆಸಿ 2:2ನೇ ವಚನದಲ್ಲಿ ನೋಡ್ತೀವಿ. ಯಾರನ್ನ? ಆ ಕೆರೂಬಿಯನ್ನ, ಆ ದೂತನನ್ನ ಪರಲೋಕದಿಂದ ತಳ್ಳಿಬಿಟ್ಟ, ಶಾಶ್ವತವಾಗಿ ತಳ್ಳಿಬಿಟ್ಟ. ಮತ್ತೆ ಇನ್ನೆಂದಿಗೂ ಕೂಡ ಆ ಒಂದು ದೇವದೂತನಾದಂತ ಲೂಸಿಫರ್ ಏನು, ಅವನು ದುಷ್ಟನಾದ, ಪಾಪಿಯಾದ, ಅವನು ದೆವ್ವವಾದ, ಅವನು ಮತ್ತೆ ಪರಲೋಕಕ್ಕೆ ಪ್ರವೇಶ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಅವನಿಗೋಸ್ಕರ ನರಕವನ್ನ ದೇವರು ಸೃಷ್ಟಿ ಮಾಡಿದ್ರು. ಆ ಒಂದು ಲೂಸಿಫರ್ನ ಜೊತೆಯಲ್ಲಿ, ಸೈತಾನ ಜೊತೆಯಲ್ಲಿ ಬಿದ್ದಂತ ಅನೇಕ ದೇವದೂತರುಗಳು ದೆವ್ವಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ನರಕಕ್ಕೆ ಹೋಗುವವರಾಗಿದ್ದಾರೆ. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿ, ಅದೇ ಆ ವಾಯುಮಂಡಲದಲ್ಲಿ ತಳ್ಳಲ್ಪಟ್ಟ ಎಂಬುದಾಗಿ ನಾವು ನೋಡ್ತೀವಿ. ಸೊ ಅವನು ಯಾರಿಗೆಲ್ಲ ನಂಬಿಕೆ ಕಡಿಮೆ ಇದೆಯೋ ಅಥವಾ ನಂಬಿಕೆ ಇಲ್ವೋ ಅವರು ದೇವರ ವಿರುದ್ಧವಾದ ಕಾರ್ಯಗಳು ಮಾಡಬೇಕು, ದೇವರ ವಿರುದ್ಧವಾಗಿ ನಡ್ಕೋಬೇಕು ಅಂತ ಹೇಳಿ ಅವ್ರನ್ನ ಪ್ರೇರೇಪಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಇದು ಸಿ ಪಾಯಿಂಟ್ ನಾವು ನೋಡುವಾಗ, ಅವನು ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಾನೆ, ಜನರನ್ನು ಖಂಡಿಸುತ್ತಾನೆ ಅಂತ ಹೇಳ್ಬಿಟ್ಟು 1 ಪೇತ್ರ 5:8ರಲ್ಲಿ ನಾವು ನೋಡುವಾಗ ಅಲ್ಲಿ ಆ ಸೈತಾನನ್ನು ಕಾಣಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಯಾವ ರೀತಿ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಅವನು ಈ ಲೋಕದಲ್ಲಿ ಇದ್ದಾನೆ, ಭೂಲೋಕದಲ್ಲಿ ಈಗಲೂ ಅವನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ. ಯೋಬ 1:7-8 ಆ ವಚನಗಳನ್ನ ನಾವು ನೋಡಿದ್ರೆ, ಅಲ್ಲಿ ಈ ಸೈತಾನನು ದೇವ್ರ ಮುಂದೆ ಹೋದಾಗ ಅಲ್ಲಿ ದೇವ್ರು ನೋಡ್ಬಿಟ್ಟು ಹೇಳ್ತಾನೆ, ಎಲ್ಲಿಂದ ಬಂದೆ ಅಂತ ಹೇಳಿದ್ರೆ ಭೂಲೋಕದಲ್ಲಿ ಅಲ್ಲಲ್ಲಿ ಸುತ್ತಾಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಅಂದ್ರೆ ಅವನು ಸುತ್ತಾಡುವವನಾಗಿದ್ದಾನೆ ಭೂಲೋಕದಲ್ಲಿ. ಅದರಲ್ಲೂ ಕೂಡ ಹಾಗಾದ್ರೆ ನನ್ನ ಸೇವಕನಾದ ಯೋಬನನ್ನ ನೋಡಿದ್ಯಾ ಅಂತ ಹೇಳಿದ್ರೆ, ಹೌದು ನೋಡ್ದೆ. ಅವನಷ್ಟು ನೀತಿವಂತ, ಪರಿಶುದ್ಧ ಯಾರು ಇಲ್ಲ ಅಂತ ಹೇಳಿ ದೇವ್ರು ಹೇಳುವಾಗ, ಅವನ್ ಯಾಕೆ ನೀತಿವಂತ, ಪರಿಶುದ್ಧನಾಗಿ, ನಿರ್ದೋಷಿಯಾಗಿ ಇದ್ದಾನೆ ಗೊತ್ತಾ ಅಂತ ಹೇಳಿ ದೇವ್ರು ಆ ಸೈತಾನನ್ನು ದೇವರಿಗೆ ಪ್ರಶ್ನೆ ಮಾಡ್ತಾನೆ. ಯಾಕಂದ್ರೆ ನೀನು ಅವನ ಸುತ್ತಲೂ, ಅವನ ಕುಟುಂಬದ ಸುತ್ತಲೂ, ಅವನಿಗಿರೋ ಎಲ್ಲ ಆಸ್ತಿಯ ಸುತ್ತಲೂ ಬೇಲಿಯನ್ನ ಹಾಕಿದ್ಯಾ, ನೀನ್ ಅವನ ಕೈ ಹಾಕೋ ಕೆಲಸವನ್ನೆಲ್ಲ ಆಶೀರ್ವಾದ ಮಾಡ್ತಿದ್ಯಾ. ಅದಕ್ಕೋಸ್ಕರ ಅಂದ್ರೆ ನಾನು ಇಲ್ಲಿ ಹೇಳ್ತಿರೋಂಥ ಮೈನ್ ಪಾಯಿಂಟ್ ಏನಂತ ಹೇಳಿದ್ರೆ, ಯೋಬನನ್ನು ಕೂಡ ಸೈತಾನ ಗಮನಿಸಿದ್ದಾನೆ, ಅವನನ್ನು ಕೂಡ ಮುಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದ್ರೆ ಅವನು ದೇವರಲ್ಲಿ ಇದ್ದದರಿಂದ, ದೇವರಿಗಾಗಿ ಜೀವಿಸಿದ್ರಿಂದ ಅವನನ್ನ ಮುಟ್ಟೋದಕ್ಕೆ ಆಗ್ಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಸೈತಾನ ಏನ್ ಮಾಡ್ತಾನೆ? ಖಂಡಿತವಾಗಲೂ ಕೂಡ ಎಲ್ಲರನ್ನು, ನನ್ನನ್ನ, ಈ ಲೋಕದಲ್ಲಿರುವ ಎಲ್ಲರನ್ನು ಕೂಡ ಹುಡುಕ್ತಾ ತಿರುಗ್ತಾ ಇದ್ದಾನೆ. ಮತ್ತೆ ಡಿ ಪಾಯಿಂಟ್ ಅನ್ನ ನೋಡುವಾಗ, ಅವನು ನರಕಕ್ಕೆ ಹೋಗಲು ನಿರ್ಣಯವಾಗಿದೆ ಅಂತ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ಸೈತಾನನಾಗ್ಲಿ, ಸೈತಾನ ಜೊತೆ ಇದ್ದಂತ ದೂತರುಗಳಾಗ್ಲಿ, ಅಂದ್ರೆ ದೆವ್ವಗಳಾಗ್ಲಿ, ಯಾರು ಪರಲೋಕಕ್ಕೆ ಹೋಗಕ್ ಆಗೋದೇ ಇಲ್ಲ. ಕೆಲವ್ರು ಕೇಳ್ತಾರೆ, ಒಂದ್ ವೇಳೆ ಸೈತಾನ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿನ ನಂಬಿಕೊಂಡ್ರೆ ಅವಕಾಶ ಇದೆಯಾ ಅಂತ ಹೇಳಿ. ಖಂಡಿತ ಇಲ್ಲ. ಯಾಕಂದ್ರೆ ಅವನು ಪಶ್ಚಾತ್ತಾಪ ಪಡೋದಿಲ್ಲ ಅಂತ ಬೈಬಲ್ ಹೇಳುತ್ತೆ. ಅವನು ದೇವ್ರ ಕಡೆ ತಿರ್ಗಲ್ಲ ಅಂತ ಹೇಳುತ್ತೆ. ಅವನನ್ನ 1000 ವರ್ಷ ಬಂಧನದಲ್ಲಿ ಇಡೋದನ್ನ ಬೈಬಲ್ ಹೇಳುತ್ತೆ. ಮತ್ತೆ 1000 ವರ್ಷಗಳಾದ್ಮೇಲೆ ಸ್ವಲ್ಪ ದಿನಗಳು ಬಿಟ್ಟು ಮತ್ತೆ ಅವನನ್ನ ಪರ್ಮನೆಂಟ್ ಆಗಿ ಆ ನರಕದಲ್ಲಿ ಹಾಕ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಅನೇಕ ವಚನಗಳು ಹೇಳುತ್ತೆ ನಮಗೆ. ಸೈತಾನನಿಗೂ ಅವನ ದೂತರಿಗೂ ಸಿದ್ಧವಾಗಿರುವಂತ ನರಕಕ್ಕೆ ಹೋಗುವಂತ ದೇವರು
ಆ ಎಡಗಡೆಯಲ್ಲಿರುವಂತ ಜನರಿಗೆ ಹೇಳ್ತಾನೆ ಅಂದ್ರೆ ಅವನಿಗೋಸ್ಕರ ಸಿದ್ಧವಾಗಿದೆ, ಅವನು ಹೋಗ್ಲೇಬೇಕಲ್ಲಿ. ಅವನನ್ನ ಯಾರು ಅಲ್ಲಿಂದ ತಪ್ಪಿಸೋದಕ್ಕೆ ಆಗೋದೇ ಇಲ್ಲ. ನೀನು ನಾನು ಎಷ್ಟು ಅದೃಷ್ಟವಂತರು. ಯಾಕಂತ ಹೇಳಿದ್ರೆ ನಾವು ಕೂಡ ಪಾಪಿಗಳು, ನಾವು ಪಾಪ ಮಾಡಿದ್ವಿ. ಸೈತಾನ ಯಾವ ರೀತಿ ಪಾಪ ಮಾಡಿದ್ನೋ ಹಾಗೆ ನಾವು ಪಾಪ ಮಾಡಿದ್ವಿ. ಆದ್ರೆ ನಮ್ಮನ್ನ ದೇವರು ಪ್ರೀತಿ ಮಾಡ್ತಾ ಇದ್ದಾರೆ. ಎರಡನೇ ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ. ಒಂದ್ ವೇಳೆ ಸೈತಾನನಾಗಿ ನಾವು ಪಾಪ ಮಾಡಿದ ತಕ್ಷಣನೇ ನರಕಕ್ಕೆ ಹೋಗೋದಾಗಿದ್ರೆ ನಮ್ಮ ಜೀವಿತ ಹೇಗಿರೋದು ಯೋಚನೆ ಮಾಡಿ ನೋಡಿ. ನಿನ್ನನ್ನ ನನ್ನನ್ನ ದೇವರು ಆತನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರೋದ್ರಿಂದ ದೇವರು ಇನ್ನೂ ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಮತ್ತಾಯ 25:41 ನಾವು ನೋಡುವಂಥದ್ದು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಿರುವಂತ ಮಾತಿದು. ಈ ಮಾತು ಖಂಡಿತವಾಗ್ಲೂ ಕೂಡ ಆ ಒಂದು ಈಗ 24-25 ಮತ್ತಾಯ 24-25ನೇ ಅಧ್ಯಾಯಗಳು ಅದು ಯುಗಾಂತ್ಯದಲ್ಲಿ ನಡೆಯುವಂತ ವಿಷಯಗಳ ಬಗ್ಗೆ ಮಾತನಾಡುತ್ತೆ. ಯುಗದ ಅಂತ್ಯದ ಸಮಯದಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಯೇಸು ಸ್ವಾಮಿ ನ್ಯಾಯಸ್ಥಾಪಕನಾಗಿ ಲೋಕದಲ್ಲಿ ಬರುವಂತದ್ದಾಗ್ಲಿ, ನ್ಯಾಯ ತೀರಿಸಿ ಯಾರು ಆತನನ್ನ ಅಂಗೀಕರಿಸಿರ್ತಾರೋ ಅವ್ರನ್ನ ಪರಲೋಕಕ್ಕೆ, ಅಂದ್ರೆ ಎಡಗಡೆಯಲ್ಲಿರೋರ್ನ ನರಕಕ್ಕೆ, ಬಲಗಡೆಯಲ್ಲಿರೋರ್ನ ಒಂದು ಪರಲೋಕಕ್ಕೆ ನಡೆಸಲಿಕ್ಕೆ ಆತನ ಮತ್ತೆ ಬರುವನಾಗಿದ್ದಾನೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಈ 5ನೇದಾಗಿ ನಾವು ನೋಡುವಾಗ, ನೀನು ದೇವರನ್ನು ತಿಳಿಯದೆ ಬದುಕಿದರೆ ಏನಾಗುತ್ತೆ ಅಂತ. ಈಗ ಸೈತಾನ್ ಬಗ್ಗೆ ನಾವು ನೋಡಿದ್ವಿ. ಈ ಅಸಮಾಧಾನ ಎಲ್ಲಿಂದ ಬರುತ್ತೆ, ಎಷ್ಟು ದಿನ ಇರುತ್ತೆ ಅಂತ ನೋಡಿದ್ವಿ. ಮತ್ತೆ ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಸೈತಾನ ಎಂಬುದಾಗಿ ನಾವು ನೋಡಿದ್ವಿ. ಈಗ 5ನೇದಾಗಿ, ನೀನು ದೇವರನ್ನ ತಿಳಿಯದೆ ಬದುಕಿದ್ರೆ ಏನಾಗುತ್ತೆ. ಒಂದ್ ವೇಳೆ ದೇವರನ್ನ ಅಂತ ಹೇಳಿದ್ರೆ ಯಾವುದೋ ಒಂದು ದೇವರಲ್ಲ, ನಿನ್ನನ್ನ ಸೃಷ್ಟಿ ಮಾಡಿರುವಂತಹ, ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿರುವಂತಹ ಯೇಸುವನ್ನ ತಿಳಿಯದೆ, ಯೇಸುವನ್ನ ನೋಡದೆ, ಯೇಸುವನ್ನ ನಂಬದೆ ಇದ್ರೆ ಹೇಗೆ. ಈ ಯೋಹಾನ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ 2-3 ವಚನಗಳನ್ನ ನೋಡುವಾಗ ಯೇಸು ಸ್ವಾಮಿ ಹೇಳುವಂತ ಮಾತೇನು ಗೊತ್ತಾ, ನನ್ನನ್ನು ಮತ್ತು ನನ್ನನ್ನು ಕಳಿಸಿಕೊಟ್ಟ ತಂದೆಯನ್ನ ತಿಳಿಯುವುದೇ ನಿತ್ಯ ಜೀವ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಹಾಗಾಗಿ ಯೇಸುವನ್ನ ತಿಳಿಯದೇ ಇದ್ರೆ ಏನಾಗುತ್ತೆ. ಒಂದನೇದಾಗಿ ಆತ್ಮಿಕ ಸಮಸ್ಯೆಗಳು ಬರುತ್ತೆ. ಏನ ಆತ್ಮಿಕ ಸಮಸ್ಯೆ ಗೊತ್ತಾ, ಯೋಹಾನ ಸುವಾರ್ತೆ 8:44ರಲ್ಲಿ ಸೈತಾನನು ನಿಮ್ಮ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೇ ದೊಡ್ಡ ಆತ್ಮಿಕ ಸಮಸ್ಯೆ. ಏನಂದ್ರೆ ನಾವು ದೇವ್ರ ಮಕ್ಕಳಲ್ವಾ, ದೇವರನ್ನ ಅಪ್ಪ ತಂದೆಯೇ ಅಂತ ಕರಿಬೇಕಾಗಿರೋದು. ಈಗ್ಲೂ ನೀನು ನಾನು ಪ್ರಾರ್ಥನೆ ಮಾಡುವಾಗ ದೇವರನ್ನ ಅಪ್ಪ ತಂದೆ ಅಂತ ಕರಿತೀವಿ. ಪ್ರಾರ್ಥನೆ ಮುಗಿಸುವಾಗಲೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ತಂದೆಯೇ ಎಂಬುದಾಗಿ ಮುಗಿಸ್ತೀವಿ. ದೇವರನ್ನ ತಂದೆ ಅಂತ ಕರಿತೀವಿ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂತದ್ದೇನು, ಸೈತಾನು ನಿಮ್ಮ ತಂದೆ ಅಂತ. ಇದೆಷ್ಟೊಂದು ದೊಡ್ಡ ಸಮಸ್ಯೆ ಗೊತ್ತಾ. ಯೇಸುವನ್ನ ನಂಬದೇ ಇರುವ ಪ್ರತಿಯೊಬ್ಬರು ಕೂಡ ಸೈತಾನನ ಮಕ್ಕಳಾಗಿದ್ದಾರೆ. ಆತ್ಮಿಕ ಸಮಸ್ಯೆ ಇದು. ಆತ್ಮಿಕ ಸಮಸ್ಯೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ದೇವ್ರ ಮಕ್ಕಳಾಗಿರ್ಬೇಕಾಗಿರುವ ನಾವು ಸೈತಾನನ ಮಕ್ಕಳಾಗಿರೋದು ದೊಡ್ಡ ಸಮಸ್ಯೆ ತಾನೇ ಅದು. ಹಾಗಾಗಿನೇ ನಾವು ದೇವರನ್ನ ತಿಳಿದಿಲ್ಲ ಅಂದ್ರೆ ಈ ಒಂದು ಆತ್ಮಿಕ ಸಮಸ್ಯೆ ಒಳಗಾಗ್ತೀವಿ. ನಿಜವಾದ ದೇವರನ್ನ ನಾವು ನಂಬದೆ, ನಿಜವಾದ ದೇವರಿಗೋಸ್ಕರ ಜೀವಿಸದೆ ಸೈತಾನಗೋಸ್ಕರ ಜೀವಿಸ್ತೀವಿ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು. ಯಾಕೆ ಸೈತಾನ ಕೊಲೆಗಾರ? ಯಾರನ್ನ ಕೊಲೆ ಮಾಡ್ದ ಸೈತಾನ? ಆದಾಮ ಅವರನ್ನ ಕೊಲೆ ಮಾಡ್ದ. ಯಾವ ರೀತಿ? ಆತ್ಮಿಕವಾಗಿ ಕೊಲೆ ಮಾಡ್ದ. ಈ ಹಣ್ಣನ್ನ ತಿಂದ ದಿನ ಸತ್ತೇ ಹೋಗಿವಿ ಅಂತ ಹೇಳ್ಬಿಟ್ಟು ದೇವ್ರು ಹೇಳಿದ್ರು. ಆದ್ರೆ ಸೈತಾನ ಹೇಳಿದ್ರು, ನೀನ್ ಇದನ್ನ ತಿನ್ನು ಸಾಯೋದಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಸಾಯಿಸ್ದ ಅವರನ್ನ. ಅವರು ಸೈತಾನನ ಮಾತನ್ನ ಕೇಳಿ ಆ ಹಣ್ಣನ್ನ ತಿಂದು ಅವ್ರು ಸತ್ತರು ಆತ್ಮಿಕವಾಗಿ. ಅಂದ್ರೆ ದೇವರ ಮಹಿಮೆಯನ್ನ ಬಿಟ್ಟು ಹೋಯ್ತು. ಕೊನೆಗೆ ಅವರು ದೇವರಿಂದ ದೂರವಾದರು ಎಂಬುದಾಗಿ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಏನು ಅಂತ ಹೇಳಿದ್ರೆ, ಆತ್ಮಿಕ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ. ಮತ್ತೆ ಎರಡನೇದಾಗಿ, ಕಾರಣ ತಿಳಿಯದೆ ನರಳುವುದು ಎಂಬುದಾಗಿ. ಅಂದ್ರೆ ಈ ಲೋಕದಲ್ಲಿರುವಂತ ಜನರಿಗೆ ಯಾಕೆ ಸಮಸ್ಯೆಗಳಿವೆ, ಯಾಕೆ ಈ ಅಸಮಾಧಾನ ಇದೆ, ಯಾಕೆ ದುಃಖಗಳಿವೆ, ಯಾಕೆ ಕಣ್ಣೀರು, ಯಾಕೆ ಈ ಸಾವು ನೋವುಗಳೆಲ್ಲ ಯಾಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರು ನರಳಾಡ್ತಾ ಇದ್ದಾರೆ. ಅಪಸ್ಕೃತಿಗಳಲ್ಲಿ 10:38ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರ ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ, ದೇವರು ಆತನ ಸಂಗಡ ಅಂದ್ರೆ ಯೇಸು ಸ್ವಾಮಿಯ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ
ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಅಂತ ಇದೆ. ಯಾರನ್ನ? ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು ಅಂತ ಹೇಳಿ. ಅಂದ್ರೆ ಇಲ್ಲಿ ನಾವು ತಗೋಬೇಕಾಗಿರೋ ಪಾಯಿಂಟ್ ಏನಂದ್ರೆ, ಸೈತಾನಿಂದ ಬಾಧಿಸಲ್ಪಡ್ತಿರುವವರು ಕಾರಣ ತಿಳಿಯದೆ ಬಾಧೆಗೊಳಗಾಗ್ತಾ ಇದ್ದಾರೆ ಜನರು. ಆ ಒಂದು ಸಮಸ್ಯೆಗಳ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲದೇನೆ ನರಳ್ತಾ ಇದ್ದಾರೆ ಪ್ರತಿದಿನ. ಅಪೊಸ್ತಲರು 7:8 ಕೂಡ ನಾವು ನೋಡಿದ್ರೆ ಜನರು ಅನೇಕ ಸಮಸ್ಯೆಗಳಿದೆ, ದೆವ್ವಗಳಿಂದ ತುಂಬಿದ್ದಾರೆ, ಪಾರ್ಶ್ವವಾಯು ರೋಗಗಳು, ಕುಂಟರು, ಕುರುಡರು. ಯಾಕೆ ಇವೆಲ್ಲ ಸಮಸ್ಯೆಗಳು ಅಂದ್ರೆ, ಈ ಎಲ್ಲಾ ಸಮಸ್ಯೆಗಳ ಹಿಂದೆ ಖಂಡಿತ ಸೈತಾನನಿದ್ದಾನೆ. ಸೈತಾನನ ಮಕ್ಕಳಾಗಿರೋದ್ರಿಂದಲೇ ಈ ಸಮಸ್ಯೆಗಳೆಲ್ಲ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಮೂರನೇದಾಗಿ ನೋಡುವಾಗ, ಸಂತೋಷವಿಲ್ಲದೆ ಬದುಕುತ್ತೀಯ ಎಂಬುದಾಗಿ. ನಿಜವಾದ ಸಂತೋಷ ಗೊತ್ತಿಲ್ಲದೆ ನಾವು ಬದುಕ್ತೀವಿ ಈ ಲೋಕದಲ್ಲಿ. ನಾನಾಗ್ಲೇ ಹೇಳಿದೆ, ಆಸ್ತಿ, ಹಣ, ಇನ್ನೊಂದು ಮತ್ತೊಂದು, ಈ ಲೋಕದಲ್ಲಿ ನಾವು ಆಸೆ ಪಡೋದು ಎಲ್ಲವನ್ನ ನಾವು ಹೊಂದ್ಕೊಂಡ್ರು ಕೂಡ ನಾವು ನಿಜವಾದ ಸಂತೋಷವನ್ನ ಕಂಡುಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಅನುಭವಿಸೋದಕ್ಕೆ ಆಗೋದೇ ಇಲ್ಲ. ನಿಮ್ಮೆಲ್ಲರಿಗೂ ಈ ಒಂದು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಕೇಳಿರ್ಬೇಕು, ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿರ್ತೀರ. ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ತುಂಬಾ ದೊಡ್ಡ ಚಕ್ರವರ್ತಿ. ಅವನಿಗೆ ಯಾರು ಜಯಿಸಕ್ ಆಗ್ಲಿಲ್ಲ. ಅವನು ಯುದ್ಧ ಮಾಡಕ್ ಹೋದಂತ ಪ್ರತಿಯೊಂದು ದೇಶದ ಮೇಲೂ ಕೂಡ ಅವನು ಜಯಿಸ್ತಾನೆ. ಆದ್ರೆ ಅವನು ಕೂಡ ಒಂದಿನ ಸಾಯ್ತಾನೆ. ಸಾಯಕ್ ಮುಂಚೆ ಅವನು ಹೇಳಿರ್ತಾನೆ, ನಾನು ಸತ್ತಾಗ ಆ ಶವ ಪೆಟ್ಟಿಗೆಯಿಂದ ನನ್ನ 2 ಕೈಗಳು ಕೂಡ ಹೊರಗಡೆ ಇಡಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಇಡೀ ಪ್ರಪಂಚವನ್ನೇ ನಾನು ಗೆದ್ದೆ. ಆಸ್ತಿ, ಅಂತಸ್ತು, ಬೆಳ್ಳಿ, ಚಿನ್ನ, ಬೆಳ್ಳಿ ಬೇಕಾದಷ್ಟು ಇದೆ ನನ್ನ ಹತ್ರ. ಬೇಕಾದಷ್ಟು ವೈದ್ಯರಿದ್ದಾರೆ, ಔಷಧಿಗಳಿದೆ. ಆದ್ರೆ ಇದರಿಂದ ನನ್ನನ್ನು ಬದುಕಕ್ಕೂ ಆಗ್ಲಿಲ್ಲ, ನಾನು ಏನನ್ನು ಕೂಡ ತಗೊಂಡು ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅಂತ ಜನರು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೇಳದಂತ. ನಿಜವಾದ ಸಂತೋಷನೇ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ಹೇಳೋದು, ಇಡೀ ಲೋಕವನ್ನೇ ನಾವು ಜಯಿಸಿದ್ರು ನಮ್ಮ ಆತ್ಮ ನಷ್ಟ ಪಟ್ರೆ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು. ಇಡೀ ಲೋಕವನ್ನೇ ನಾವು ಸಂಪಾದನೆ ಮಾಡ್ಕೊಂಡ್ರು ಕೂಡ ನಮ್ಮ ಆತ್ಮ ನಷ್ಟ ಪಟ್ರೆ ಏನ್ ಪ್ರಯೋಜನ? ಇವತ್ತು ಅಲೆಕ್ಸಾಂಡರ್ಗೆ ಏನ್ ಪ್ರಯೋಜನ ಆಯ್ತು? ಅವನು ಈ ಲೋಕದಲ್ಲಿ ಹೇಳ್ಕೊಳ್ಳೋದಕ್ಕೆ ದೊಡ್ಡ ವ್ಯಕ್ತಿ. ಈಗ್ಲೂ ಕೂಡ ಅವನ ಬಗ್ಗೆ ತುಂಬಾ ಕಡೆ ಬೋಧನೆ ಮಾಡ್ತಿರ್ತಾರೆ, ಲೆಕ್ಚರ್ ಕೊಡ್ತಿರ್ತಾರೆ. ಆದ್ರೆ ಪ್ರಯೋಜನ ಏನು? ಈ ಲೋಕದಲ್ಲಿ ಅವನು ಹೀರೋ ಆಗಿರ್ಬೋದು, ಆದ್ರೆ ಸತ್ತಾಗ ಅವನು ಜೀರೋ ಆಗಿ ಸತ್ತ. ಈಗ ಅವನು ನರಕಕ್ಕೆ ಹೋಗ್ಲೇಬೇಕಾಗತ್ತೆ. ಮತ್ತಾಯ 12:25-28 ಓದುವಾಗ, ಆತನು ಅವರ ಆಲೋಚನೆಗಳನ್ನು ತಿಳಿದುಕೊಂಡು ಅವ್ರಿಗೆ ಹೇಳಿದ್ದೇನೆಂದ್ರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿಸಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದ್ರೆ ಅವನ ರಾಜ್ಯವು ಹೇಗೆ ಉಳಿದಿತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರಾಗುವರು. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ಸೈತಾನನ ಬಿಡಿಸಲ್ಲ, ಸೈತಾನನ ಓಡಿಸಲ್ಲ. ಅವನು ಇನ್ನು ಹೆಚ್ಚಿನ ಸಮಸ್ಯೆಗಳನ್ನೇ ಕೊಡ್ಲಿಕ್ಕೆ ಇದ್ದಾನೆ ಅಂತ ಹೇಳಿ. ಸೈತಾನನು ಜನರಿಗೆ ಒಳ್ಳೇದ್ ಮಾಡಕ್ಕಲ್ಲ ಬರೋದು. ಅವನು ಪ್ರಾರಂಭದಲ್ಲಿ ಒಳ್ಳೇದಾಗೋ ತರ ಮಾಡಿದ್ರು ಕೂಡ ಅವನ ಉದ್ದೇಶನೇ ಅವನನ್ನ ಕೊಲ್ಲಬೇಕು, ಅವನನ್ನ ಸಾಯಿಸ್ಬೇಕು, ಅವನ ನಾಶ ಮಾಡ್ಬೇಕು ಅಂತ ಹೇಳಿ. ಯೇಸು ಸ್ವಾಮಿ ನಮ್ಮನ್ನ ಬದುಕಿಸ್ಬೇಕು, ನಿತ್ಯ ಜೀವ ಕೊಡ್ಬೇಕು ಅನ್ನೋ ಆಲೋಚನೆ ಇದ್ರೆ ಸೈತಾನ ಕದ್ದಿ ಕುಯ್ದು ಹಾಳು ಮಾಡ್ಬೇಕು ಅನ್ನೋದೇ ಅವನ ಆಲೋಚನೆ. ಸೊ ಅದಕ್ಕಾಗಿ ಈ ಲೋಕದಲ್ಲಿ ನಾವು ಸತ್ಯನ ತಿಳ್ಕೊಂಡಿಲ್ಲ ಅಂದ್ರೆ, ನಮ್ಮ ದೇವರನ್ನ, ನಮ್ಮ ಸೃಷ್ಟಿಕರ್ತನ ತಿಳ್ಕೊಂಡಿಲ್ಲ ಅಂದ್ರೆ ನಾವು ನಿಜವಾದ ಸಂತೋಷವನ್ನ ತಿಳಿಯದೆ ಬದುಕಬೇಕಾಗುತ್ತೆ. 4ನೇದಾಗಿ ನೋಡುವಾಗ, ಶಾಂತಿ ಇಲ್ಲದೆ ಬದುಕ್ತೀವಿ. ಆ ಶಾಂತಿ ಅನ್ನೋದು ನಮ್ಮ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿರುವಂತಹ ಶಾಂತಿ ಬಗ್ಗೆ ಮಾತನಾಡ್ತಾ ಇದೆ. ಅದಕ್ಕೆ ಆಗ್ಲೇ ಓದ್ಕೊಡಿ, ಮತ್ತೆ 11:28 ಎಲೆ ಕಷ್ಟಪಡೋರೆ ಹೊರತು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಹೇಳ್ಬಿಟ್ಟು. ಸೊ ದೇವ್ರನ್ನ ಕಂಡುಕೊಳ್ಳಿಲ್ಲ ಅಂದ್ರೆ ನಾವಿನ್ನೂ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಬದುಕಬೇಕಾಗುತ್ತೆ. ಇದನ್ನ ನಾವು ಆಲೋಚನೆ ಮಾಡ್ಬೇಕು. ಮತ್ತೆ 5ನೇದಾಗಿ, ದೈಹಿಕವಾಗಿ ಬಳಲ್ತಾ ಇರ್ತೀವಿ. ನಿಜವಾದ ದೇವ್ರು ಯಾರಂತ ಗೊತ್ತಿಲ್ಲ ಅಂದ್ರೆ ದೈಹಿಕವಾಗಿ ಬಳಲ್ತಾ ಇರ್ತೀವಿ, ಶಾರೀರಿಕವಾಗಿ ತುಂಬಾ ನೋವುಗಳನ್ನು ತಿಂತಾ ಇರ್ತೀವಿ. ಅಪೊಸ್ತಲರು 8:4-8 ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೀವಿ, ಆಗ್ಲೇ ಓದ್ಕೊಂಡು ಹಾಗೆ, ಅನೇಕರಲ್ಲಿ ದೆವ್ವಗಳಿತ್ತು, ಅನೇಕರಲ್ಲಿ ಪಾರ್ಶ್ವವಾಯು ರೋಗ ಇತ್ತು, ಅನೇಕರಲ್ಲಿ ಆ ಕುಂಟುತನ ಇತ್ತು, ಕುರುಡುತನ ಇತ್ತು, ಸಮಸ್ಯೆಗಳಿತ್ತು. ಯಾಕೆ ಇವೆಲ್ಲ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ದೇವರು ಇಲ್ಲದೆ ಇರೋದ್ರಿಂದ. 6ನೇದಾಗಿ, ಮಾನಸಿಕವಾಗಿ ಬಳಲ್ತೀಯ ಎಂಬುದಾಗಿ.
ಮಾನಸಿಕವಾಗಿ ಬಳಲೋದಂದ್ರೆ ಏನು? ಅಪಸ್ಮೃತಿಗಳು 16 18 ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೀವಿ, ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಗರುಡಗಾತಿ ಎಂಬುದಾಗಿ ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು ಅಂತ. ಯಾವ ಸಹಾಯದಿಂದ, ಯಾರ ಸಹಾಯದಿಂದ ಆ ಒಂದು ಯೌವನಸ್ಥಳು ಕಣಿ ಹೇಳ್ತಾ ಇತ್ತು ಅಂದ್ರೆ ಸೈತಾನನಿಂದ, ದೆವ್ವದಿಂದ. ಯಾರಲ್ಲಿ ದುರಾತ್ಮ ಇರುತ್ತೋ ಅವರು ಮಾನಸಿಕವಾಗಿ ಬಳಲ್ತಾ ಇರ್ತಾರೆ. ಅವ್ರು ಅನ್ಕೊಂಡಂಗೆ ಅವ್ರು ಇರೋದೇ ಇಲ್ಲ, ಇರಕ್ಕಾಗೋದು ಇಲ್ಲ. ಇದೆಲ್ಲ ಸಮಸ್ಯೆ ಯಾಕೆ ಬರುತ್ತೆ ಅಂದ್ರೆ ದೇವ್ರನ್ನ ಕಂಡುಕೊಳ್ಳದೆ ಇರೋದಕ್ಕೆ. ಸೊ ಯೇಸುನ ನಂಬೋರಿಗೆ ದೇವರು ದುರಾತ್ಮಗಳಿಂದ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. 7ನೇದಾಗಿ ನೋಡುವಾಗ ನರಕದಲ್ಲಿ ಅಂತ್ಯವಾಗುತ್ತೆ ಅಂತ. ಯೇಸುವನ್ನ ನೀನು ಕಂಡುಕೊಳ್ಳದೇನೆ ಬದುಕಿದ್ರೆ, ಸಾಯಕ್ ಮುಂಚೆ ನಾವು ಯೇಸುವನ್ನ ಕಂಡುಕೊಳ್ಳಿಲ್ಲ ಅಂದ್ರೆ ನಾವು ನರಕದಲ್ಲಿ ನಮ್ಮ ಅಂತ್ಯವಾಗುತ್ತೆ. ಲೂಕ 16:22-24 ಓದುವಾಗ, ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಾರನು ಸತ್ತನು. ದೇವದೂತನು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಅಂದರೆ ಪರಲೋಕದಲ್ಲಿ ಸೇರಿಸಿದನಂತ ಎದೆಗೆ ಒರಗಿಸಿದನು. ಆ ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳಾದವು ಎಂಬುದಾಗಿ ನಾವು ನೋಡ್ತೇವೆ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿರುವ ಲಾಜರನ್ನು ನೋಡಿದನೆಂಬುದಾಗಿ. ಅಂದ್ರೆ ಇಲ್ಲಿ ವಿಷಯ ಏನು ಅಂದ್ರೆ ಸತ್ತ ಮೇಲೆ ನರಕಕ್ಕೆ ಹೋಗ್ಬೇಕಾಗುತ್ತೆ ನಾವು ಯೇಸುವನ್ನ ಕಂಡುಕೊಳ್ಳಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾವು ಸಾಯಕ್ ಮುಂಚೆ ಯೇಸುವನ್ನ ಕಂಡುಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 3 ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಸಮಯದಲ್ಲಿ ನಿಮ್ಮ ಪಾದದಲ್ಲಿ ಬರುವುದಕ್ಕೆ ಕೃಪೆ ತೋರಿಸಲಿಕ್ಕಾಗಿ ಸ್ತೋತ್ರ. ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿರಿ. ಮುಂದಿನ ವಾರ ನಾವೆಲ್ಲರೂ ಈ ರೀತಿ ಒಬ್ಬನೊಬ್ಬರು ನೋಡಿ ನಿಮ್ಮ ಸತ್ಯ ವಾಕ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.